ಗೆಳೆಯರೇ ನಮಸ್ಕಾರ. ಹೇಗಿದ್ದೀರಿ? ಇವತ್ತು ನಾನು ಮಾಡುವ ತಿಂಡಿ ಒಂದು ಕಲ್ತಪ್ಪ ಅಂತ. ಅದು ಹೇಗೆ ಮಾಡ್ತೀನಿ ಓಕೆ. ಇದು ಬೆಳತ್ತಕ್ಕಿ, ಬಳಂತ ಅರಿ ಅಂತ ಹೇಳೋದು ಇಲ್ಲಿ ಮಂಗಳೂರಲ್ಲಿ, ತುಳುವಲ್ಲಿ. ಇದು ಅರ್ಧ ಕಿಲೋ. ಇದು ಈಗ 4 ಗಂಟೆ ನೀರಲ್ಲಿ ಇಡಬೇಕು. ಅಕ್ಕಿಯನ್ನು ಚೆನ್ನಾಗಿ ತೊಳೆಯಬೇಕು ಮೊದಲು. ಅರ್ಧ ಕಿಲೋ ಬಿಳಿ ಅಕ್ಕಿಗೆ 300 ಗ್ರಾಮ್ಸು ಬೆಲ್ಲ, ಸ್ವಲ್ಪ ತುಂಡು ಮಾಡಿದ್ದು ತೆಂಗಿನಕಾಯಿ, ಮತ್ತು ಒಂದು ನೀರುಳ್ಳಿ, ಸ್ವಲ್ಪ ಜೀರಿಗೆ, ಅರ್ಧ ಗಡಿ ತೆಂಗಿನಕಾಯಿ. ಈಗ ಇದು ಬೆಲ್ಲವನ್ನು ಪಾಕ ಮಾಡಬೇಕು. ಈಗ ಸ್ವಲ್ಪ ನೀರು ಹಾಕಿ ಇದನ್ನು ಪಾಕ ಮಾಡೋದು. ಈಗ ತೆಂಗಿನ ತುರಿ ಮತ್ತು ಬಿಳಿ ಅಕ್ಕಿಯನ್ನು ಗ್ರೈಂಡ್ ಮಾಡೋದು. ಈಗ ಇದು ಗ್ರೈಂಡ್ ಮಾಡಿ ಆಯಿತು. ಇದಕ್ಕೆ ನಾವು ಈ ಬಿಸಿ ಹಾಕಬೇಕು. ಬೆಲ್ಲ, ಕರಗಿದ ಬೆಲ್ಲವನ್ನು ಇದಕ್ಕೆ ಹಾಕುವ. ಅದು ಪ್ಲಾಸ್ಟಿಕ್ ಅದರಲ್ಲಿ ಹಾಕಬೇಡಿ, ಈ ಸ್ಟೀಲ್ದಲ್ಲಿ ಹಾಕಿ ನೀವು ಹಾಕುವಾಗ. ಮತ್ತು ಇದು ಮಿಕ್ಸ್ ಮಾಡಿ, ಆವಾಗನೇ ಮಿಕ್ಸ್ ಮಾಡಿ. ಇದಕ್ಕೆ ಒಂದು ಚಿಮಿಟಿ ಬೇಕಿಂಗ್ ಸೋಡಾ ಮತ್ತು ಸ್ವಲ್ಪ ಉಪ್ಪು. ಅದು ಬೆಲ್ಲ ಹಾಕಿದಲ್ಲ, ಅದಕ್ಕೆ ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಮತ್ತು ಜೀರಿಗೆ, ಇದೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಬೇಕು. ಇದಕ್ಕೆ ತೆಂಗಿನ ಎಣ್ಣೆ ಹಾಕಿ ಅದರಲ್ಲಿ ನೀರುಳ್ಳಿ ಮತ್ತು ಈ ತೆಂಗಿನಕಾಯಿ ತುಂಡು ಮಾಡಿದ್ದು ಇದಕ್ಕೆ ಹಾಕೋದು. ಮತ್ತು ಸ್ವಲ್ಪ ಬ್ರೌನ್ ಆದ ತನಕ ಇದನ್ನು ಫ್ರೈ ಮಾಡೋದು. ಈಗ ಇದು ಬ್ರೌನ್ ಆಗಿ ಬಂದಿದೆ, ನೀರುಳ್ಳಿ ಮತ್ತು ತೆಂಗಿನಕಾಯಿ. ಇದಕ್ಕೆ ಈ ಗ್ರೈಂಡ್ ಮಾಡಿ ಇಟ್ಟ ಬಂದಾನಿದಕ್ಕೆ ಹಾಕು. ಈಗ ಅರ್ಧ ಗಂಟೆ ಇದನ್ನು ನಾವು ಮುಚ್ಚಿಡಬೇಕು. ಮುಚ್ಚುವಾಗ ಇದಕ್ಕೆ ವಿಶಲ್ ಹಾಕಬಾರದು, ಈಗ ಇಡಬೇಕು. ಮೊದಲು 2 ನಿಮಿಷ ಸ್ವಲ್ಪ ದೊಡ್ಡದಿಡಬೇಕು ಗ್ಯಾಸು. ಅದರ ನಂತರ ಸಣ್ಣದು ಮಾಡಬೇಕು, ಸ್ಲೋ ಮಾಡಬೇಕು ಗ್ಯಾಸನ್ನು. ಈಗ ಕಲ್ತಪ್ಪ ರೆಡಿ ಆಗಿದೆ. ಈಗ ಚಾಕು ಹಾಕುವಾಗ ನೋಡಿ, ಏನು ಇದರಲ್ಲಿ ಅಂಟೋದಿಲ್ಲ, ಸರಿಯಾಗಿ ಬಂದಿದೆ ಇದು. ಕಲ್ತಪ್ಪ ರೆಡಿ ಆಗಿದೆ. ನೀವು ಕೂಡ ಇದನ್ನು ಮಾಡಿ ಮತ್ತು ಇದರ ಅಭಿಪ್ರಾಯ ತಿಳಿಸಿ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.